ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಬೇಕೇ ಬೇಕು. ಆತ್ಮೀಯ ರೈತ ಬಂಧುಗಳೇ, ಇವತ್ತಿನ ಹೋರಾಟದ ಉದ್ದೇಶ ಮೊದಲು ನಮ್ಮ ರಾಜ್ಯ ರೈತರ ಮೂಲ ಸಂಘಟನೆ ಇಲ್ಲಿಗೆ ಎರಡನೇ ಬಾರಿ ಭೇಟಿ ಕೊಡ್ತಾ ಹಿಂದೆ ಒಂದು ಜನರಲ್ ಬಾಡಿ ಮೀಟಿಂಗ್ ಆದಾಗ ಬಂದಿದ್ದ ಇಲ್ಲಿನ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಅವಾಗ ಅನೇಕ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆ ಆಗಿತ್ತು. ಮತ್ತೆ ಈಗ ಭೌತಿಕವಾಗಿ ರೈತರಿಂದ ತಿಳಿದುಕೊಂಡಿರುವುದರಿಂದ ಇಲ್ಲಿ ರಾತ್ರೋರಾತ್ರಿಯಲ್ಲೇ ರೈತರು ಅಧಿಕಾರಿಗಳನ್ನ ಅವರ ಆಹಾರ ಕೃಷಿ ಉತ್ಪನ್ನಗಳನ್ನ ಸಾಗಾಣೆ ಮಾಡಬೇಕಾದ್ರೆ ಹಣವನ್ನು ತಗೊಂಡೋಗ್ಬೇಕಾದ್ರೆ ಕಳ್ತನ ಆಗ್ತದೆ, ಹೊಡೆದಾಟ ಆಗೈತೆ, ಕೊಲೆನೂ ಕೂಡ ಆಗೈತೆ. ಹಿಂದೆ ಒಂದು ಆದ್ರೆ ಇದಕ್ಕೆಲ್ಲ ಭದ್ರತೆ ಒದಗಿಸಬೇಕಾದದ್ದು ಎಪಿಎಂಸಿಯ ಅಧಿಕಾರಿಗಳ ನಡವಳಿಕೆಯಲ್ಲಿ ರೈತರಿಗೆ ಅವರ ಕೃಷಿ ಉತ್ಪನ್ನವನ್ನು ಬಂದಂತ ರೈತರಿಗೆ ಅವರು ಸಾಗಾಣೆ ಮಾಡ್ಕೊಂಡು ಮಾರಾಟ ಮಾಡಿದಾಗ ವಂಚನೆ ಆದ್ರೆ, ಅದು ಹೊಡೆದಾಟ ಆದ್ರೆ, ಅದು ಕಳ್ತನ ಆದ್ರೆ ಅದಕ್ಕೆ ಭದ್ರತೆ ಒದಗಿಸಲಿಕ್ಕೆ ಒಂದು ಆರಕ್ಷಕ ಠಾಣೆಯನ್ನು ತೆರೀಲಿಕ್ಕೆ ಸಂಬಂಧಪಟ್ಟ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅಥವಾ ಸ್ವಾಮಿಗಳಿಗೆ ಈ ಕಚೇರಿಯ ಮುಖಾಂತರ ಒಂದು ಪತ್ರವನ್ನು ರವಾನೆ ಮಾಡಬೇಕಾದ್ದು ಕಾರ್ಯದರ್ಶಿಗಳು ಮತ್ತು ಅಧಿಕಾರಿಗಳ ಕರ್ತವ್ಯ ಆಗಿರುತ್ತೆ. ನಾವು ಈ ಪತ್ರದ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೇವೆ ಮತ್ತು ಮನವಿಯನ್ನು ಕೊಡ್ತಿದ್ದೇವೆ. ಎರಡನೇದಾಗಿ ಇಲ್ಲಿ ಬರುವ ರೈತರಿಗೆ ನೇರ ಮಾರುಕಟ್ಟೆ ಅಂತ ಹೇಳಿ ಕೆಲವು ಸ್ಥಳಗಳನ್ನ ಗುರುತಿಸಿದ್ದೀರಿ. ಆ ಸ್ಥಳಗಳನ್ನ ಯಾವುದೋ ಆಮಿಷಕ್ಕೊಳಗಾಗಿ ಸರ್ಕಾರದ ಪ್ರತಿನಿಧಿಗಳು ಮತ್ತು ಇಲ್ಲಿಯ ಜನಪ್ರತಿನಿಧಿಗಳು ಹಾಗೂ ಎಪಿಎಂಸಿಯ ಅಧಿಕಾರಿಗಳು ಟೆಂಡರ್ ಕರೆಯುವ ಪ್ರಕ್ರಿಯೆಯನ್ನು ಮಾಡಿ ಖಾಸಗಿ ವ್ಯಕ್ತಿಗಳಿಗೆ ಅದನ್ನ ಟೆಂಡರ್ ಬೇಕಂತ ಏಜೆಂಟ್ಗಳಿಗೆ ಕೊಡ್ತಾ ಇರೋದು ಅತ್ಯಂತ ಅಪರಾಧ. ಇದು ಕಾನೂನು ಬಾಹಿರ ಚಟುವಟಿಕೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಾರಣ ಏನು ಅಂದ್ರೆ ರಾತ್ರೋರಾತ್ರಿ ತಂದಂತ ಮಾಲುಗಳನ್ನ ಇಲ್ಲಿ ಏಜೆಂಟರು ದಳ್ಳಾಳಿಗಳು ಖರೀದಿಸಿದಾಗ ಅದನ್ನ ಶೇಖರಣೆ ಮಾಡಿ ಅಥವಾ ಮಳೆ ಬಂದಾಗ ರಾತ್ರೋರಾತ್ರಿ ಅದನ್ನು ಶೇಖರಣೆ ಮಾಡಿ ಇಟ್ಟು ಅವರು ಮರುದಿನ ಮಾರುಕಟ್ಟೆಯಲ್ಲಿ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕಾದ್ದು ಅವರ ಪರಿಸ್ಥಿತಿ ಆಗಿರ್ತದೆ. ಅಂತ ಸ್ಥಳಗಳನ್ನ ಯಾವುದೇ ಕಾರಣಕ್ಕೂ ನೀವು ಟೆಂಡರ್ ಮಾಡಬಾರ್ದು. ಅದು ಮುಕ್ತವಾಗಿ ರೈತರ ಮಾರುಕಟ್ಟೆಯಾಗಿ ಉಳಿಬೇಕು, ನೇರ ಮಾರುಕಟ್ಟೆಯಾಗಿ ಇರಬೇಕು ಅಂತ ನಮ್ಮ ಒಬ್ಬರ ಆಗ್ರಹ ಆಗಿರ್ತದೆ. ಮತ್ತು ಇಲ್ಲಿ ಬರುವ ಕೂಲಿ ಕಾರ್ಮಿಕರು ಅಶ್ವಿನಿಂದ ಮುಕ್ತಗೊಳಿಸಲು ಉಚಿತವಾಗಿ ಉಪಹಾರ ಕ್ಯಾಂಟೀನ್ ಮಾಡಬೇಕು ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಅನ್ನೋದು ನಮ್ಮ ಆಗ್ರಹ. ಮತ್ತೊಂದು ಇನ್ನೊಂದು ಅಂದ್ರೆ ಇಲ್ಲಿ ಬರುವ ಎಲ್ಲ ಸಾರ್ವಜನಿಕರಿಗೆ ಉತ್ತಮವಾದಂತಹ ಸೌಲಭ್ಯ ಇರುವ ಶೌಚಾಲಯ ಪ್ರತಿ ಒಂದು ಏರಿಯಾದಲ್ಲೂ ಇರಬೇಕು. ಯಾಕಂದ್ರೆ ಅಲ್ಲಿ ಇದು ಒಂದು ಕಮ್ಮಿ ಅಂದ್ರೆ ಒಂದು 250-300 ಎಕರೆ ಜಾಸ್ತಿನೇ ಇರ್ಬೋದು. ಅಲ್ಲಿ ಎಲ್ಲಿ ಸಾರ್ವಜನಿಕ ಹೆಚ್ಚು ಅಲ್ಲಿ ಉತ್ತಮವಾದಂತಹ ಶೌಚಾಲಯವನ್ನು ಮಾಡಿ ಅದು ಸ್ವಚ್ಛತೆಯಿಂದ ಕೂಡಿರ್ಬೇಕು. ನಾನು ಬಂದಿದ್ದೇನೆ, ಎಲ್ಲರೂ ನಿರೀಕ್ಷಣೆ ಮಾಡ್ಕೋಬೋದೆ. ಎಲ್ಲೋ ಶೌಚಾಲಯ ಇರುತ್ತೆ, ಎಲ್ಲೋ ಮಾಡ್ತಾರೆ, ಕೇಳಿದ್ರೆ ಸರ್ ಒಳಗಡೆ ಕಪ್ಪು ನಾಲ್ಕು ಸಾಕು ಒಳಗಡೆ ಹೋಗಿ ಇನ್ಸ್ಪೆಕ್ಷನ್ ಆಗ್ತದೆ. ಹಂಗಾಗಿ ನಮ್ಮ ಪರಿಸ್ಥಿತಿ ಕೇಳೋರು ಇಲ್ಲ ಅಂತ ಹೇಳಿದ್ರೆ ನನಗೆ ಈ ಸಿಬ್ಬಂದಿ ವರ್ಗ ಇಲ್ಲಿ ಏನ್ ಮಾಡ್ತಾರೆ ಗೊತ್ತಿಲ್ಲ. ವಾರದಲ್ಲಿ, ತಿಂಗಳ ಲೆಕ್ಕದಲ್ಲಿ, ದಿನ ಲೆಕ್ಕದಲ್ಲಿ ಇಲ್ಲಿ ಸಂಪಾದನೆ ಆದಂತ ಇಲಾಖೆಗೆ ರೈತರ ಕಮಿಷನ್ ಕೊಡ್ಕೊಳ್ತೀರಲ್ಲ ಅಥವಾ ಏನೋ ನಿಮ್ಗೆ ದರ ರೀತಿ ಮಾಡಿದಾಗ ಅದು ಏನೋ ಕಟ್ಕೊಡ್ತಾರೆ ಯಾರು ಕಲ್ಯಾಣಿಗಳು, ಅದನ್ನ ಉಪಯೋಗಿಸಿಕೊಂಡು ಬರುತ್ತೆ. ಸಾರ್ವಜನಿಕವಾಗಿ ಮುಂದುವರೆಸಬೇಕು, ಅದು ಬಹಿರಂಗಪಡಿಸಬೇಕು. ಇಲ್ಲಿಯ ರೈತರು, ಮಾರುಕಟ್ಟೆಯವರು ಮತ್ತು ಕೂಲಿ ಕಾರ್ಮಿಕರು ನೇರವಾಗಿ ಅದನ್ನು ನಿಮ್ಮಲ್ಲಿ ಎಷ್ಟು ಒಂದು ತಿಂಗಳು ಒಂದು ವರ್ಷಕ್ಕೆ ಎಷ್ಟು ಅನುದಾನ ಬರುತ್ತೆ ಅದರ 3 ತಿಂಗಳು ಬೇಕಾದ್ರೆ ಇಲ್ಲಿಯ ಅನುದಾನ ಎಷ್ಟು ಬಂದಿದೆ, ಅದನ್ನು ಯಾವ್ಯಾವ ನಾವು ಬಳಕೆ ಮಾಡ್ತಾ ಇದ್ದೀವಿ, ನಮ್ಮ ಸಂಬಳಕ್ಕೆ ಎಷ್ಟು ಆಗುತ್ತೆ, ಸರ್ಕಾರಕ್ಕೆ ಎಷ್ಟು ಆಗುತ್ತೆ, ಉಳಿಕೆ ದಿನ ಸಾರ್ವಜನಿಕರು, ಕೂಲಿ ಕಾರ್ಮಿಕರು, ರೈತರ ಉಪಯೋಗಕ್ಕೆ ಸದುಪಯೋಗಕ್ಕೆ ಎಷ್ಟು ಹಣವನ್ನು ನಾವು ಸಾಧನಪಡಿಸ್ತೇವೆ ಇಂಥ ಕಾರ್ಯಕ್ರಮಗಳಿಗೆ ಅಂತ ಹೇಳಿ ಸಾರ್ವಜನಿಕವಾಗಿ ಮುಕ್ತವಾಗಿ 3 ತಿಂಗಳ ಒಂದ್ಸರಿ ಮೀಟಿಂಗ್ ಮುಂದೂಡಿಕೊಂಡು ಸಭೆಯನ್ನು ಮಂಡನೆಯನ್ನು ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಆಗಿರುತ್ತೆ. ಹಾಗಾಗಿ ಎಲ್ಲ ಬೇಡಿಕೆಗಳನ್ನ ಸರ್ಕಾರಕ್ಕೆ ಹಾಗೂ ಸರ್ಕಾರದಲ್ಲಿ ಬಗೆಹರಿಸಿ ತಮ್ಮಿಂದ ಸಾಧ್ಯವಾಗುವಂತಹ ಸಮಸ್ಯೆಗಳನ್ನ ತಮ್ಮಿಂದ ಬಗೆಹರಿಸಿ ಕೂಡಲೇ ಅವ್ಯವಸ್ಥೆ
ರೈತರಿಗೆ ಉಳಿಸಬೇಕು ಅನ್ನೋ ಒತ್ತುವರಿಗಳ ಹೋರಾಟದ ಅಗ್ರವಾಗಿದೆ. ಹಂಗಾಗಿ ನಮ್ಮ ಮನವಿಯನ್ನು ಪಡಿತಕ್ಕಂಥ ಯಾರಿದ್ದೀರಾ ಅವರು ಇದಕ್ಕೆ ಉತ್ತರವನ್ನು ಕೊಟ್ಟು ನಮ್ಮ ಮನವಿಯನ್ನು ಸ್ವೀಕರಿಸಬಹುದು ಅಂತ ಹೇಳಿಕೆ ಅವ್ರಿಗೆ ಹಾಕ್ಬಿಟ್ಟು ಇಲ್ಲಿ ಏಜೆಂಟರ ನಂಬಿಕೆ ಮೇಲೆ ನಿಮ್ಮ ನಂಬಿಕೆ ಮೇಲೆ ವ್ಯವಹರಿಸುವಂತ ಸೇವೆ 70%